ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಡಿಸೈನ್ ಕೂಡ ಇದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಫಿಲ್ಟರ್ ಕಾಫಿನೂ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಸಾಗು ಅಂತಲೂ ಹೇಳ್ಬೋದು. ದೋಸೆಗೆ ಅದನ್ನು ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಚಿನ್ಮಯ್ ಲಂಚ್ ಬಾಕ್ಸು ಕೂಡ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಹಸ್ಬೆಂಡ್ಗೂ ಕೂಡ ಹೆಲ್ತಿ ಆಗಿರುವಂಥ ಹಾಗೆ ತುಂಬಾ ಟೇಸ್ಟಿ ಆಗಿರುವಂಥ ಜ್ಯೂಸ್ನು ಕೂಡ ಮಾಡಿಕೊಟ್ಟಿದ್ದೆ. ಇದರೆಲ್ಲ ರೆಸಿಪೀಸ್ನು ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನು ಕೂಡ ನೋಡ್ಕೊಂಡು ಬನ್ನಿ. ಇನ್ನು ರಂಗೋಲಿ ಎಲ್ಲ ಹಾಕಿದ ಮೇಲೆ ಒಳಗಡೆನೂ ಕೂಡ ಕಸನ ಗುಡಿಸ್ಕೊಂಡು ನೆಲನೂ ಕೂಡ ಒರೆಸ್ಕೊಂಡಿರ್ತೀನಿ. ಹಾಗೆ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಫಿಲ್ಟರ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಫಿ ಪೌಡರ್ನು ಕೂಡ ಫಿಲ್ಟರ್ ಒಳಗಡೆ ಹಾಕ್ಕೊಂಡು ಬಿಸಿ ಆಗಿರ್ತಕ್ಕಂಥ ನೀರನ್ನ ಹಾಕ್ಕೊಂಡ್ರೆ ಆಯಿತು. ಫಿಲ್ಟರ್ ಅದಾಗೆ ರೆಡಿ ಆಗಿಬಿಡುತ್ತೆ. ತುಂಬಾ ಈಸಿಯಾಗಿ ಹಾಗೆ ಕುಡಿಬೇಕು ಅಂದ ತಕ್ಷಣ ಈ ರೀತಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ಫಿಲ್ಟರ್ ಕಾಫಿ ರೆಡಿ ಆಗಿಬಿಡುತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಜಾಸ್ತಿ ನಾನು ಫಿಲ್ಟರ್ ಕಾಫಿನೇ ಮಾಡ್ತೀನಿ. ಇನ್ನು ಕೆಟಲಲ್ಲಿ ಬಿಸಿನೀರನ್ನು ಕೂಡ ಕಾಯಿಸ್ಕೊಂಡಿದ್ದೆ. ಚೆನ್ನಾಗಿ ಬಿಸಿನೀರು ಕಾದಿರಬೇಕು. ಆ ಕಾದಿರೋ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋದು ಅಷ್ಟೇ. ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡಾದಮೇಲೆ ಈ ಸ್ಟ್ರೈನರ್ನು ಕೂಡ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ರೆಸ್ ಆಗಿ ಕಾಫಿ ಫಿಲ್ಟರ್ ಎಲ್ಲ ಕೆಳಗಡೆ ಸ್ಟೋರ್ ಆಗಿರುತ್ತೆ. ಹಾಗಾಗಿ ಇದನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಡ್ತೀನಿ. ಹಾಗೆ ನಾನು ಕಾಫಿ ಪೌಡರ್ನ ಯಾವ್ದು ಬಳಸ್ತೀನಿ ಅಂತ ಅಂದರೆ ಮಾಲ್ಗುಡಿ ಅವರ ಫ್ರೆಶ್ ಫಿಲ್ಟರ್ ಕಾಫಿನ ಬಳಸ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫಿಲ್ಟರ್ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಹಾಲನ್ನು ಕೂಡ ತೊಗೊಂಡು ಬಂದು ಅದನ್ನು ಕೂಡ ಕಾಯೋದಕ್ಕೆ ಇಟ್ಕೊಳ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಾದ್ಮೇಲೆ ನಾನು ಹಾಲನ್ನ ಹಾಕ್ಕೊಂಡು ಕಾಯಿಸ್ಕೊಳ್ಳೋದು. ಹಾಗೆ ಡೈರೆಕ್ಟಾಗಿ ಹಾಲನ್ನ ಹಾಕ್ಕೊಂಡು ಕಾಯಿಸ್ಕೊಳ್ಳಲ್ಲ. ಹಾಗಂತ ನೀರನ್ನು ಕೂಡ ಚೆನ್ನಾಗಿ ಬಿಸಿ ಮಾಡಿ ಚೆಲ್ಲಬೇಕು ಅಂತ ಏನಿಲ್ಲ. ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ಹಾಗಾಗಿ ಸ್ವಲ್ಪನೇ ಕಾಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಾಲು ಒಡೆಯೋಲ್ಲ ಅಂತ ಅಷ್ಟೇ ನಾನು ಈ ರೀತಿ ಮಾಡೋದು. ಪ್ರತಿ ಸರಿನೂ ಅಷ್ಟೇ ಈ ರೀತಿ ಪಾತ್ರೆನ ಬಿಸಿ ಮಾಡಿಕೊಂಡು ನೀರೆಲ್ಲ ಬಿಸಿ ಆದಮೇಲೆ ಸಿಂಕಿಗೆ ಹಾಕ್ಕೊಂಡು ಇನ್ನೊಂದು ಸಾರಿ ತಣ್ಣೀರಿಂದ ಪಾತ್ರೆ ತೊಳ್ಕೊಂಡು ಅದಾದಮೇಲೆ ಹಾಲನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ನಾನು ಆವಾಗಲೇ ಹೇಳಿದ್ನಲ್ವ ಹಾಲು ಚೆನ್ನಾಗಿರ್ತವೆ ಕೆಡಲ್ಲ ಅಂತೇಳಿ. ಹಾಗಾಗಿ ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಇನ್ನು ಸ್ವಲ್ಪ ಪಾತ್ರೆ ಬಿಸಿ ಆಗಿಬಿಟ್ಟಿತ್ತು. ಹಾಗಾಗಿ ಹಾಲು ಹಾಕಿದ ತಕ್ಷಣ ಎಲ್ಲ ಗ್ಯಾಸ್ ಮೇಲೆ ಸಿಡಿದ್ಬಿಡ್ತು ನೋಡಿ. ಇನ್ನು ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋ ಕವರ್ನು ಕೂಡ ಇದ್ರೊಳಗಡೆ ಹಾಕ್ಕೊಂಡು ಡಸ್ಟ್ಬಿನ್ನಿಗೆ ಹಾಕ್ತೀನಿ. ಈ ಚೂರೆಲ್ಲ ಹೊರಗಡೆ ಬಿದ್ದರೆ ಸುಮ್ಮನೆ ಪರಿಸರ ಹಾನಿ ಅಂತ ಹೇಳ್ತಾರಲ್ವ, ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು. ಅದಾದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋದಕ್ಕೂ ಕೂಡ ಇನ್ನೊಂದು ಪಾತ್ರೆಗೆ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಿಬ್ಬರಿಗೆ ಅಷ್ಟೇ ನಾನು ಕಾಫಿ ಮಾಡ್ಕೊಳ್ತಾ ಇರೋದು. ಹಾಗಾಗಿ 1-2 ಲೋಟ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದಕ್ಕೆಲ್ಲ ಹಾಲು ಗಟ್ಟಿಯಾಗೇ ಇರಬೇಕು. ನೀರನ್ನ ಹಾಕ್ಕೊಂಡು ಕಾಯಿಸ್ಕೊಳ್ಳೋದು ಏನು ಬೇಡ. ಗಟ್ಟಿಯಾಗಿದ್ದರೆ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಫಿಲ್ಟರ್ಗೆ ನೀರು ಹಾಕಿ ಇಟ್ಟಿರ್ತೀವಲ್ವ, ಹಾಗಾಗಿ ಹಾಲಿಗೆ ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಹಾಗೆ 1 ಸ್ಪೂನ್ ಆಗೋವಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿಯೋವಷ್ಟರಲ್ಲಿ ಇಲ್ಲಿ
ಫಿಲ್ಟರ್ ಕೂಡ ರೆಡಿಯಾಗಿರುತ್ತೆ. ಆ ಫಿಲ್ಟರ್ನ 2 ಕಪ್ಪಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫಿಲ್ಟರು ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ. ಬಿಸಿ ಬಿಸಿ ನೀರಿಂದ ಹಾಕ್ಕೊಂಡು ಫಿಲ್ಟರ್ನ ಮಾಡ್ಕೊಂಡಿರ್ತೀವಲ್ವ, ಫಿಲ್ಟರ್ ಕೂಡ ತುಂಬಾ ಬಿಸಿಯಾಗಿರುತ್ತೆ. ನಿಧಾನಕ್ಕೆ ಹಾಕ್ಕೊಳ್ಬೇಕು. ಹಾಗೆ ನಮಗೆ ಕಾಫಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂದರೆ ಫಿಲ್ಟರ್ನ ಜಾಸ್ತಿ ಹಾಕ್ಕೊಂಡು ಹಾಲನ್ನ ಕಡಿಮೆ ಹಾಕ್ಕೊಳ್ಬೋದು. ಇಲ್ಲ ನಮಗೆ ಲೈಟಾಗಿರಬೇಕು ಕಾಫಿ ಅಂದರೆ ಫಿಲ್ಟರ್ನ ಕಡಿಮೆ ಹಾಕ್ಕೊಂಡು ಹಾಲನ್ನ ಜಾಸ್ತಿ ಹಾಕ್ಕೊಳ್ಬೋದು ಅಷ್ಟೇ. ಈಗ ಚೆನ್ನಾಗಿ ಹಾಲು ಕೂಡ ಕುದ್ದಿದ್ದಾದಮೇಲೆ ಇವಾಗ ಹಾಲನ್ನು ಕೂಡ ಮಗ್ಗಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೇಲ್ಗಡೆಯಿಂದ ಹಾಕ್ಕೊಂಡ್ರೆ ನೊರೆ ನೊರೆ ಥರ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಲ್ವಾ, ವಿಶಾಲ್ ಮಾರ್ಟಲ್ಲಿ ಈ ಕಾಫಿ ಟ್ರೇನು ಕೂಡ ತೊಗೊಂಡು ಬಂದಿದ್ದೆ ಅಂತ ಹೇಳಿ, ಈ ಮಗ್ಗಿಗೋಸ್ಕರನೇ ನಾನು ಈ ಟ್ರೇನ ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಹಾಗೆ ಇನ್ನು ಪುಟಾಣಿ ಕಪ್ಗಳು ಕೂಡ ಇದ್ದಾವೆ, ಅವು ಕೂಡ ವೈಟ್ ಕಲರ್ ಕಪ್ಪು. ಆ ಕಪ್ಗೂ ಕೂಡ ಈ ಕಾಫಿ ಟ್ರೇ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದು ನಾನು. ಹಾಗೆ ಇವಾಗ ಬಿಸ್ಕೆಟ್ನು ಕೂಡ ಹಾಕ್ಕೊಂಡಿದ್ದೀನಿ. ಕಾಫಿನ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕುಡ್ದಾದ್ಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋದಕ್ಕೋಸ್ಕರ ಬಂದೆ. ಕಾಫಿನ ಕುಡಿದ ತಕ್ಷಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬರ್ತೀನಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮ್ ಕೂಡ ಇರೋದಿಲ್ಲ ನೋಡಿ. ಯಾಕಂದರೆ ಚಿನ್ಮಯ್ಯನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕು. ಹಸ್ಬೆಂಡು ಅವನ್ನ ರೆಡಿ ಮಾಡ್ತಾ ಇರ್ತಾರೆ ಎಬ್ಬರಿಸಿ. ನಾನು ಅಷ್ಟರೊಳಗಡೆ ಬ್ರೇಕ್ಫಾಸ್ಟು ಹಾಗೆ ಅವನ ಬಾಕ್ಸಿಗೆ ಕೂಡ ರೆಡಿ ಮಾಡಿಬಿಡ್ತೀನಿ, ಲಂಚ್ ಬಾಕ್ಸಿಗೂ ಕೂಡ. ಹಾಗಾಗಿ ಇಲ್ಲಿ ಬೇಗನೆ ಯಾವುದು ಈಸಿ ಆಗುತ್ತೋ ಆ ರೆಸಿಪಿನೇ ನಾನು ಮಾಡ್ಕೊಳ್ತೀನಿ. ಸ್ವಲ್ಪ ದೋಸೆ ಹಿಟ್ಟು ಕೂಡ ಇತ್ತು, ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಸಾಗು ಅಂತಲೂ ಹೇಳ್ಬೋದು, ಅದನ್ನು ಮಾಡ್ಕೊಳ್ತಾ ಇದ್ದೆ ನಾನು. ಈ ರೀತಿ ಆಲೂಗಡ್ಡೆ ಕಡಿಮೆ ಇದ್ದಾಗ ಈ ರೀತಿ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಪಲ್ಯ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಲೂಗಡ್ಡೆ ಸಾಗು ಥರ ಆಗುತ್ತೆ, ಆ ರೀತಿ ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ಈರುಳ್ಳಿ ಸಿಪ್ಪೆನೂ ಕೂಡ ತೆಗೆದು ನೀರಲ್ಲಿ ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಉದ್ದುದ್ದಕ್ಕೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಟ್ ದೋಸೆಗೆಲ್ಲ ನಾವು ಯೂಶ್ವಲಾಗಿ ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಅಥವಾ ಸಾಗು ಆ ರೀತಿ ಎಲ್ಲ ಮಾಡ್ಕೊಳ್ತಾನೆ ಇರ್ತೀವಿ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ ಮಾಡ್ಕೋಬೋದು. ಹಾಗೆ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಾರಲ್ವ, ಬೆಳಗ್ಗೆ ಮಕ್ಕಳನ್ನು ಕೂಡ ಕಳಿಸಿ ಸ್ಕೂಲಿಗೆ, ಹಾಗೆ ಅವರು ಕೂಡ ಆಫೀಸಿಗೆ ಹೋಗಬೇಕಾಗಿರುತ್ತೆ, ಅವರು ಕೂಡ ಈಸಿಯಾಗಿ ಈ ರೆಸಿಪೀಸ್ನ ಮಾಡ್ಕೊಳ್ಬೋದು. ಹಾಗೆ ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಟೊಮೊಟೊ ತೊಟ್ಟನ್ನು ಕೂಡ ತೆಗೆದು ಟೊಮೊಟೊನ ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಳಗಡೆ ಕಟ್ ಮಾಡಿಕೊಂಡು ನೋಡ್ಕೊಳ್ಬೇಕು. ಹೊರಗಡೆ ಟೊಮೊಟೊ ಎಷ್ಟೋ ಚೆನ್ನಾಗಿದ್ರೂ ಒಳಗಡೆ ಒಂದೊಂದು ಸಣ್ಣ ಹುಳಗಳಿರ್ತವೆ. ಹಾಗಾಗಿ ಚೆನ್ನಾಗಿ ಟೊಮೊಟೊ ಎಲ್ಲ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಹಸಿಮೆಣ್ಸಿಕಾಯಿ ಕೂಡ 2 ತೊಗೊಂಡಿದ್ದೀನಿ. ಇವು ಖಾರ ಇರಲಿಲ್ಲ, ಹಾಗಾಗಿ 2 ತೊಗೊಂಡಿದ್ದೆ. ಇನ್ ಕೇಸ್ ಹಸಿಮೆಣ್ಸಿಕಾಯಿ ಏನಾದರೂ ಖಾರ ಇತ್ತು ಅಂದರೆ 1 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಮನೆಯಲ್ಲಿ ಪಾಪು ತಿಂತಾನೆ ಅಂತ ಹೇಳಿ ನಾನು ಸ್ವಲ್ಪ ಖಾರ ಇಲ್ಲದೆ ಇರೋ ಮೆಣಸಿಕಾಯಿನೇ ಜಾಸ್ತಿ ತರಿಸ್ತೀನಿ. ಇನ್ನು ಹಸಿಮೆಣ್ಸಿಕಾಯಿನೂ ಕೂಡ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆಲ್ಲ ಬಾಯಿಗೆ ಸಿಕ್ಕರೆ ಸುಮ್ಮನೆ ಖಾರ ಅಂತ ಅಳ್ತಾನೆ. ಈ ಥರ ದೊಡ್ಡ ಪೀಸಸ್ ಇದ್ದರೆ ಸೈಡಲ್ಲಿ ಎತ್ತಿಟ್ಟು ಅವನು ಕೂಡ ತಿಂದ್ಕೊಳ್ತಾನೆ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೆ. ಹಾಗೆ 2 ಆಲೂಗಡ್ಡೆ ಇತ್ತು, ಜಾಸ್ತಿ ಆಲೂಗಡ್ಡೆ ಏನಿರಲಿಲ್ಲ ಮನೆಯಲ್ಲಿ. ಹಾಗಾಗಿ 2 ಆಲೂಗಡ್ಡೆಯಿಂದ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ವಿಸಿಲ್ ಹಾಕಿಸಿ ನಾನು ಸ್ವಲ್ಪ ತಣ್ಣೀರಲ್ಲಿ ಎತ್ತಿಟ್ಟಿದ್ದೆ. ಈಗ ಅವನು ಕೂಡ ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದರೆ ಸಿಪ್ಪೆನ ತಕ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ತಣ್ಣೀರಲ್ಲೇ ಹಾಕಿ ಇಟ್ಟಿದ್ದೆ. ಈಗ ಯಾವ ರೀತಿ ಆಲೂಗಡ್ಡೆ ಪಲ್ಯ ಅಥವಾ ಸಾಗುನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು ಅಂದರೆ ಒಂದು 2-3 ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಹಾಗಾಗಿ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ
ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಚೆನ್ನಾಗಿ ಸಿಡಿಸ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೆಂಪಾಗಬಾರ್ದು, ಒತ್ತೋಗ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಕೆಂಪಾದರೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅವನು ಕೂಡ ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಹಸಿಮೆಣ್ಸಿಕಾಯಿ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ ನೋಡಿ, ಇಲ್ಲೂ ಕೂಡ ಹಾಗೆ ಆಗಿದೆ. ಗ್ಯಾಸ್ ಮೇಲೆಲ್ಲ ಎಣ್ಣೆ ಎಲ್ಲ ಎರಚಿಬಿಡುತ್ತೆ, ಈ ರೀತಿ ಸಿಡಿದ್ಬಿಡುತ್ತೆ. ಇನ್ನು ಹಸಿಮೆಣ್ಸಿಕಾಯಿ ಮೇಲೆಲ್ಲ ವೈಟ್ ಸ್ಪಾಟ್ಸ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ, ಅವನು ಕೂಡ ಈ ರೀತಿ ಬಿಡಿಸಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಕೈಯಿಂದ ಕ್ರಷ್ ಮಾಡಿದರೆ ಸಾಕು, ಈ ರೀತಿ ಬಿಡಿಯಾಗಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಬೇಯುತ್ತೆ, ಹಾಗೆ ನಮ್ಮ ಕೆಲಸನೂ ಕೂಡ ಬೇಗನೆ ಆಗುತ್ತೆ ಅಂತೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈರುಳ್ಳಿನ ಎಣ್ಣೆ ಜೊತೆ ಹಾಕಿ ಮೆಣಸಿಕಾಯಿ, ಉದ್ದಿನಬೇಳೆ, ಕರಿಬೇವು ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಬೇಗನೆ ಬೇಯಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಯೂಶಲಿ ನಾನು ತುಂಬ ಸಾರಿ ಹೇಳಿದ್ದೀನಿ ನಿಮಗೆ, ನನ್ನ ವ್ಲಾಗ್ಸಲ್ಲೆಲ್ಲ ಹಳೆ ವೀಡಿಯೋಸ್ನ ನೋಡಿದರೆ ಗೊತ್ತಾಗಿರ್ಬೋದು ನಿಮಗೆ. ಈರುಳ್ಳಿ ಬೇಗ ಬೆಂದು ಕಲರ್ ಚೇಂಜ್ ಆಗಬೇಕು ಅಂದರೆ ಅರಿಶಿನ ಪುಡಿ, ಉಪ್ಪನ್ನ ಬೇಗನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಬೇಯುತ್ತೆ. ಹಾಗೆ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕಟ್ ಮಾಡಿದ್ದ ಟೊಮೊಟೊನು ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬೇಯಿಸಬೇಕು. ಅದಾದಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ಆಲೂಗಡ್ಡೆನೂ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ನಾನು ವಿಸಿಲ್ ಹಾಕ್ಸಿದ್ದೆ, ಅಂದರೆ 3-4 ವಿಸಿಲ್ ಹಾಕ್ಸಿದ್ದೆ. ಹಾಗಾಗಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿತ್ತು, ಹಾಗಾಗಿ ಅವನ್ನ ಕೈಯಿಂದನೇ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಾಗೆ ಈ ಹಂತದಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈ ಹಂತದಲ್ಲೇ ಸೇರಿಸ್ಕೊಳ್ಳಿ. ಅದಾದಮೇಲೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಮಗೆ ಪಲ್ಯ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಗಟ್ಟಿಯಾಗಿ ಇಟ್ಕೊಳ್ಬೋದು, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಸಾಗು ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಅಷ್ಟೇ. ತುಂಬಾ ಈಸಿಯಾಗಿ ಮಾಡುವಂಥ ಆಲೂಗಡ್ಡೆ ಪಲ್ಯ ಹಾಗೂ ಸಾಗು ಎರಡೂ ಕೂಡ ಒಂದೇ ಹಂತದಲ್ಲಿ ರೆಡಿಯಾಗಿಬಿಡುತ್ತೆ. ಇನ್ನು ಚಿನ್ಮಯ್ಗೂ ಕೂಡ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಹೇಳಿ ಹಣ್ಣನ್ನು ಕೂಡ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಆ್ಯಪಲ್ ಹಾಗೆ 2 ಬನಾನನ ತೊಗೊಂಡಿದ್ದೀನಿ. ಆ್ಯಪಲ್ನು ಕೂಡ ನೀಟಾಗಿ ತೊಳ್ಕೊಂಡಿದ್ದಾದಮೇಲೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೆಲ್ಲ ಈ ಥರ ಆ್ಯಪಲ್ನ ಕಟ್ ಮಾಡಿಕೊಂಡು ಒಂದು ಪೀಸಲ್ಲಿ ಚಿಕ್ಕ ಚಿಕ್ಕ ಪೀಸಸ್ನ ಹಾಕಿ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೆ. ಬಟ್ ಇವಾಗೆಲ್ಲ ಅವನು ಹಾಗೆ ತಿಂತೀನಿ ಮಮ್ಮಿ, ಆ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾನೆ. ಹಾಗಾಗಿ ಉದ್ದುದ್ದನೇ ಕಟ್ ಮಾಡಿ ಒಳಗಡೆ ಇರ್ತಕ್ಕಂಥ ಬೀಜನೆಲ್ಲ ತೆಗೆದು ಇದೇ ರೀತಿ ಇಟ್ಟು ಕಳಿಸ್ತೀನಿ ಅವನಿಗೆ ಬಾಕ್ಸಿಗೆ. ಯೂಶಲಿ ನಿಮಗೆ ಗೊತ್ತಿರ್ಬೋದು, ನನ್ನ ಹಳೆ ವೀಡಿಯೋಸಲ್ಲಿ ಕೂಡ ನಾನು ಹೇಳಿದ್ದೀನಿ, ಚಿನ್ಮಯಿ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ಕಳಿಸೋ ಹಾಗೆ ಇಲ್ಲ, ಅವರು ಬೈತಾರೆ ಆ ರೀತಿ ಏನಾದರೂ ಕಳಿಸಿದರೆ. ಹಾಗಾಗಿ ಈ ರೀತಿ ಆ್ಯಪಲ್ಲು, ಬನಾನಾ, ಸೀಸನ್ ವೈಸ್ ಫ್ರೂಟ್ಸ್ ಇದ್ದರೆ ಅವನು ಕೂಡ ಕಳಿಸ್ತೀನಿ. ಫ್ರೂಟ್ಸ್ ಇಲ್ಲ ಅಂತಂದರೆ ಸ್ವಲ್ಪ ಹೆಸರು ಕಾಳುಗಳನ್ನ ನೆನೆ ಹಾಕಿರ್ತೀನಿ, ಇಲ್ಲ ಅಂದರೆ ಸ್ವಲ್ಪ ಶೇಂಗಾನ ನೆನೆ ಹಾಕಿ ಕೊಟ್ಟು ಕಳಿಸ್ತೀನಿ. ಮೊಳಕೆ ಕಟ್ಟಿರೋ ಕಾಳುಗಳ್ನು ಕೂಡ ಅವನ ಬಾಕ್ಸಿಗೆ ಇಟ್ಟು ಕಳಿಸಿರ್ತೀನಿ. ಈಗ ಮೇಲ್ಗಡೆ ಇರೋ ಸಿಪ್ಪೆನೂ ಕೂಡ ತಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ತೆಗಿಲಿಲ್ಲ ಅಂದರೆ ಅವನು ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಸಿಪ್ಪೆನೂ ಕೂಡ ತೆಗೆದು ಈಗ ಬಾಕ್ಸಲ್ಲಿ ಕೂಡ ಹಾಕಿಡ್ತಾ ಇದ್ದೀನಿ. 2 ಬನಾನಾ ಹಾಗೆ 1 ಆ್ಯಪಲ್ಲು ಸಿಪ್ಪೆ ತೆಗ್ದಿರೋದನ್ನು ಕೂಡ ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ತೀನಿ. ಇದೇ ಅವನಿಗೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್, ಅಂದರೆ 11 ಗಂಟೆ ಹೊತ್ತಲ್ಲಿ ಅವರು ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೇಳ್ತಾರೆ, ಆವಾಗೆ ಹಣ್ಣುಗಳನ್ನ ತಿನ್ಕೊಳ್ಳಿ ಅಂತ ಹೇಳಿ ಈ ರೀತಿ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಕಳಿಸ್ತೀನಿ. ಅದಾದಮೇಲೆ
ಇವಾಗ ಅವನು ಕೂಡ ಸ್ನಾನ ಮಾಡಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದ. ಅವನಿಗೂ ಕೂಡ ಇವಾಗ ದೋಸೆನ ಹಾಕ್ಕೊಡ್ತಾ ಇದ್ದೀನಿ ನಾನು. ಯೂಶ್ವಲಿ ಚಿನ್ಮಯ್ಗೆ ದೋಸೆ ಅಂದರೆ ತುಂಬಾ ಇಷ್ಟ. ಅವನು ದೋಸೆನ ತುಂಬಾ ಇಷ್ಟಪಟ್ಟು ತಿಂತಾನೆ. ಈವನ್ 3 ಹೊತ್ತು ಕೊಟ್ಟರು ಕೂಡ ದೋಸೆನ ಇಷ್ಟಪಟ್ಟೆ ತಿಂತಾನೆ. ಅವನು ಒಂಚೂರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾಗೆ ದೋಸೆನ ತಿಂದು ದೋಸೆನೇ ಬಾಕ್ಸಿಗೆ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಬೇಡ ಕಣೋ, ಮಧ್ಯಾಹ್ನಕ್ಕೆ ನಾನು ಬಾಕ್ಸ್ ಕಳಿಸ್ತೀನಿ ಅಂದರೂ ಕೂಡ ಅವನು ಕೇಳಲಿಲ್ಲ. ಯೂಶ್ವಲಿ ಅವನಿಗೆ ನಾನು ಬೆಳಿಗ್ಗೆನೇ ಬಾಕ್ಸ್ ಕೊಟ್ಟು ಕಳಿಸಲ್ಲ, ಮಧ್ಯಾಹ್ನನೇ ಕಳಿಸಿರ್ತೀನಿ. ಬಟ್ ಅವನು ಇವತ್ತು ದೋಸೆ ಮಾಡಿದ್ರಿಂದ, ಇಲ್ಲ ಮಮ್ಮಿ ನೀವು ಮಧ್ಯಾಹ್ನಕ್ಕೆ ಬೇರೆ ಕಳಿಸ್ತೀರಾ, ನನಗೆ ಅದು ಬೇಡ, ದೋಸೆನೇ ಬೇಕು ಅಂತ ಹೇಳಿ ದೋಸೆನೇ ಹಾಕಿಸ್ಕೊಂಡು ಹೋದ. ಅಂದರೆ ನಾನು ಸ್ವಲ್ಪ ಬಾಕ್ಸಿಗೆಲ್ಲ ಈ ರೀತಿ ದೋಸೆ ಹಾಕಬೇಕಾದ್ರೆ ಸ್ವಲ್ಪ ಈ ರೀತಿ ಸ್ವಲ್ಪ ದಪ್ಪ ದೋಸೆನೇ ಹಾಕಿರ್ತೀನಿ. ಅಂದರೆ ಉತ್ತಪ್ಪ ಎಲ್ಲ ಮಾಡ್ತಾರಲ್ವ, ಆ ರೀತಿ ಮಾಡಿರ್ತೀನಿ. ಯಾಕಂದರೆ ಸಾಫ್ಟಾಗಿ ಇರ್ತವೆ ಮಧ್ಯಾಹ್ನದವರೆಗೂ ಅವ್ನು ತಿನ್ನೋವರೆಗೂ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿ ನಾನು ಸ್ವಲ್ಪ ದಪ್ಪ ದೋಸೆನೇ ಹಾಕ್ಕೊಡ್ತೀನಿ. ಹಾಗೆ ತುಂಬಾ ಚೆನ್ನಾಗಿರ್ತವೆ ಅಂತ ಹೇಳ್ತಾ ಇರ್ತಾನೆ ಅವನು. ಈ ರೀತಿ ದಪ್ಪ ದೋಸೆ ಹಾಕ್ಕೊಟ್ರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ದೋಸೆ. ಹಾಗೆ ಈ ರೀತಿ ಸ್ವಲ್ಪ ಉತ್ತಪ್ಪ ಥರ ಮಾಡಿರ್ತೀನಿ ಅಷ್ಟೇ. ಇನ್ನು ಅವನಿಗೂ ಕೂಡ ಟಿಫನ್ ಮಾಡಿಸಿ ಇವಾಗ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ದೋಸೆನ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿ ಅವನ ಬಾಕ್ಸ್ ಒಳಗಡೆ ಹಾಕಿಡ್ತೀನಿ. ಅವನೇ ದೋಸೆನ ಕಟ್ ಮಾಡಿಕೊಂಡು ತಿನ್ನಬೇಕಾದ್ರೆ ಎಲ್ಲ ಡ್ರೆಸ್ ಮೇಲೆ ಚೆಲ್ಕೊಂಡ್ಬಿಡ್ತಾನೆ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿ ಹಾಕಿದರೆ ಅವನು ಕೂಡ ಈಸಿಯಾಗಿ ಎತ್ಕೊಂಡು ಪಲ್ಯ ಜೊತೆ ತಿಂತಾನೆ ಅಂತ ಹೇಳಿ ಈ ಥರ ಮಾಡ್ತೀನಿ ನಾನು. ಮನೇಲಾದರೂ ಅಷ್ಟೇ, ಅವನೇನಾದರೂ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ದೋಸೆ ಏನಾದರೂ ತಿಂತಾ ಇದ್ದರೆ ಈ ರೀತಿ ಪೀಸಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಅವನೊಬ್ಬನೇ ತಿನ್ಕೊಳ್ತಾನೆ. ನಾವು ತಿನ್ನಿಸೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ. ಇನ್ನು ಪಲ್ಯನ ಸ್ವಲ್ಪನೇ ಇಟ್ಟು ಅವನಿಗೂ ಕೂಡ ಪ್ಯಾಕ್ ಮಾಡಿ ಕೊಟ್ಟಿದ್ದಾಯಿತು. ಇನ್ನು ಲಂಚ್ ಬ್ಯಾಗ್ಸು ಕೂಡ ರೆಡಿ ಆಯಿತು. ಹಾಗೆ ಸ್ನ್ಯಾಕ್ಸ್ ಬಾಕ್ಸು ಕೂಡ ರೆಡಿ ಆಯಿತು. ಇಷ್ಟೆಲ್ಲ ಬೆಳಗ್ಗೆ ಎದ್ದು ಅವನಿಗೆ ಮಾಡಿಕೊಡ್ಬೇಕು. ಅದಾದಮೇಲೆ ವಾಟರ್ ಬಾಟಲಲ್ಲೂ ಕೂಡ ನೀರನ್ನ ಫಿಲ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಬಾಕ್ಸ್ನು ಕೂಡ ಇವಾಗ ಕ್ಯಾರಿ ಬ್ಯಾಗಲ್ಲಿ ಇಡ್ತಾಯಿದ್ದೀನಿ. ಅಂದರೆ ಲಂಚ್ ಬಾಕ್ಸಲ್ಲಿ ಕೂಡ ಬಾಕ್ಸೆಲ್ಲ ಇಟ್ಟು ಅದಾದಮೇಲೆ ವಾಟರ್ ಬಾಟಲ್ಲು, ಒಂದು ನ್ಯಾಪ್ಕಿನ್ನ ಇಟ್ಟು ಅವನಿಗೂ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು ಅಷ್ಟೇ. ಅವಾಗೆಲ್ಲ ಸ್ಟಾರ್ಟಿಂಗ್ ತುಂಬಾ ಅಳ್ತಾ ಇದ್ದ ಅವ್ನು ಸ್ಕೂಲಿಗೆ ಹೋಗೋಕ್ಕೆ. ಬಟ್ ಇವಾಗೆಲ್ಲ ಆ ರೀತಿ ಹಠ ಮಾಡಲ್ಲ. ಹೋಗಬೇಡ ಕಣೋ ಸ್ಕೂಲಿಗೆ ಅಂದರೂ ಕೂಡ ಇಲ್ಲ ನಾನು ಹೋಗ್ತೀನಿ ಅಂತೇಳಿ ಅವನೇ ಹೋಗ್ತಾನೆ. ಇನ್ನು ಅವ್ನು ಸಾಕ್ಸ್ ಕಳೆದೋಗ್ಬಿಟ್ಟಿತ್ತು ಅಂತ ಅಳ್ತಾ ಇದ್ದ. ಸಾಕ್ಸು ಕೊನೆಗೂ ಸಿಗಲಿಲ್ಲ. ಅವರು ಹಾಗೆ ಬಿಟ್ಟು ಬಂದರು ಹಸ್ಬೆಂಡು. ಇನ್ನು ಹಸ್ಬೆಂಡು ಬಂದಮೇಲೆ ನನಗೆ ಟಿಫನ್ ಬೇಡ ಅಂತ ಹೇಳಿದರು. ಯಾವುದಾದ್ರೂ ಜ್ಯೂಸ್ ಮಾಡಿಕೊಡು ಅಂತ ಕೇಳಿದರು. ಹಾಗಾಗಿ ಇಲ್ಲಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಇತ್ತು. ಹಾಗೆ ಚಿನ್ಮಯ್ಯನೂ ಕೂಡ ಈ ಹಣ್ಣನ್ನು ಇಷ್ಟಪಡಲ್ಲ. ಯಾಕೋ ಅವನಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ತೊಗೊಂಬಂದರೂ ಕೂಡ ನನಗೆ ಬೇಡ ಅಂತ ಹೇಳ್ತಾನೆ. ಬಾಕ್ಸಿಗೆ ಹಾಕ್ಕೊಟ್ರು ಕೂಡ ವಾಪಸ್ ತೊಗೊಂಬರ್ತಾನೆ. ಹಾಗಾಗಿ ಈ ಹಣ್ಣು ಹಾಗೆ ಇಟ್ಟರೆ ಇನ್ನೂ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಹೇಗಿದ್ರು ಇವರು ಕೂಡ ಜ್ಯೂಸ್ ಮಾಡಿಕೊಡು ಅಂತ ಕೇಳಿದ್ರಲ್ವ, ಹಾಗಾಗಿ ಡ್ರ್ಯಾಗನ್ ಫ್ರೂಟ್ನ ಯೂಸ್ ಮಾಡಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು. ಹಣ್ಣನ್ನು ತಿಂತೀವಲ್ವ ಅದೇ ರೀತಿ ಜ್ಯೂಸನ್ನ ಮಾಡೋದು ಅಷ್ಟೇ. ಇದರಲ್ಲಿ ಡಿಫ್ರೆನ್ಸ್ ಅಂತ ಏನೂ ಇರೋದಿಲ್ಲ. ಹಾಗೆ ನಾವು ಬೇರೆ ಜ್ಯೂಸ್ಗಳೆಲ್ಲ ಮಾಡಿದಾಗೆ ಸಕ್ಕರೆ ಹಾಗೆ ಹಾಲನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀವಿ. ಬಟ್ ಇದಕ್ಕೆ ಆ ಥರ ಏನೂ ಇಲ್ಲ, ನಾರ್ಮಲ್ಲಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಶುಗರ್ ಎಲ್ಲ ಏನು ಬೇಕಾಗೋದೇ ಇಲ್ಲ. ಹಾಗೆ ಮಿಲ್ಕ್ನು ಕೂಡ ಹಾಕಿರಲ್ಲ. ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ಪಲ್ಪ್ ಥರನೂ ಕೂಡ ಬಿಟ್ಕೊಂಡಿದ್ದೀನಿ. ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಅವ್ರಿಗೂ ಕೂಡ ಜ್ಯೂಸನ್ನ ಕೊಟ್ಟೆ. ಅವರು ಕೂಡ ಜ್ಯೂಸನ್ನ ಕುಡಿದು ಆಫೀಸಿಗೆ ಹೊರಟರು. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕೂಡ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.